ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಜಕಾರಿಯ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಲ್ಲಿ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇತ್ತ ಕಿವಿಗಳನ್ನು ತಿರುಗಿಸಿರಿ. ಈ ದಿನವು ಯೆಹೋವನು ಹೇಳುವ ಮಾತನ್ನು ಕೇಳಿರಿ. ನಿಮ್ಮನ್ನು ತಾಕಿದರೆ ಯೆಹೋವನನ್ನೇ ತಾಕಿದಂತೆ. ಅಷ್ಟೇ ಅಲ್ಲ, ಯೆಹೋವನನ್ನೇ, ನನ್ನ ಕಣ್ಣು ಗುಡ್ಡೆಯನ್ನೇ ತಾಕಿದಂತೆಯೇ ಅನ್ನುತ್ತಾನೆ. ಆಮೆನ್. ಪ್ರಿಯ ಸಹೋದರರೇ, ಇಲ್ಲಿ ಗಮನಿಸಿರಿ, ನಿನ್ನಷ್ಟಕ್ಕೆ ನೀನು ತೊರಗಿ ಹೋಗಬೇಡ. ಯಾರು ಏನೋ ಮಾಡುತ್ತಾರೆ ಎಂದು ಭಯಪಡಬೇಡ. ಏಕೆಂದರೆ ನಿನ್ನ ದೇವರಾದ ಯೆಹೋವನೇ ನಿನ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾನೆ. ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆಯೇ ಅನ್ನುತ್ತಾನೆ. ಈ ದಿನವೂ ನೀನು ಮಾಡಬೇಕಾಗಿರುವ ಕೆಲಸಗಳನ್ನು ನಡೆಸು. ಏಕೆಂದರೆ ಈ ದಿನವೂ ನಿನ್ನ ಕಾರ್ಯಗಳು ಎಲ್ಲವೂ ಶುಭವಾಗುವವು. ನೀನು ಹೋಗುವ ದಾರಿಯಲ್ಲಿ ನಿನಗೆ ಎಷ್ಟೇ ಜನ ಎದುರಾದರೂ, ನಿನ್ನನ್ನು ತಾಕುವುದಕ್ಕೆ ಪ್ರಯತ್ನ ಪಟ್ಟರೂ, ಅವರ ಪ್ರಯತ್ನವು ಗಾಳಿಯಲ್ಲಿ ಬಡಿದುಕೊಂಡು ಹೋಗುವ ಒಟ್ಟಿನಂತೆ ಇರುವುದು. ಏಕೆಂದರೆ ಯೆಹೋವನು ಹೇಳಿದ ಹಾಗೆ, ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ದೇವರು ನಿನ್ನೊಂದಿಗೆ ಇದ್ದಾನೆ. ಭಯಪಡಬೇಡ, ಧೈರ್ಯದಿಂದ ಇರು. ಇನ್ಯಾರನು ಬಯಸಲಿ ದೇವಾ,